ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಆರ್ ಎಸ್ ಎಸ್ಸಿನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಎಲ್ಲ ಕಡೆಯೂ ಆರ್ ಎಸ್ ಎಸ್. ಈ ಆರ್ ಎಸ್ ಎಸ್ ಎಂಬುದು ಏನು, ಈ ಆರ್ ಎಸ್ ಎಸ್ಸಿನ ಮಹತ್ವ ಏನು, ಧ್ಯೇಯೋದ್ದೇಶಗಳೇನು, ಯಾಕೆ ಈ ಒಂದು ಸಂಘ ಬಂತು, ಯಾವಾಗ ಬಂತು, ಇದರ ಸಂಸ್ಥಾಪಕರು ಯಾರು, ಇದರ ಧ್ಯೇಯೋದ್ದೇಶ ಗುರಿಗಳು ಏನು, ಇದು 100 ವರ್ಷ ಮುಗಿಸಿದೆಯೇ, ಈ 100 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ಲೆಟರನ್ನು ಕಳಿಸಿ ಆರ್ ಎಸ್ ಎಸ್ಸಿನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ರವರಿಗೆ ಲೆಟರನ್ನು ಕಳಿಸಿ ಕೆಲವು ಎಕ್ಸ್ಪ್ಲನೇಷನ್ಗಳನ್ನು ಕೇಳಿದ್ದಾರೆ. ಮುಖ್ಯವಾಗಿ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಕಾನೂನುಬದ್ಧವಾಗಿ ಉತ್ತರಗಳನ್ನು ಯಾವ ರೀತಿಯಾಗಿ ಕೊಡಬಹುದು ಅಥವಾ ಕೊಟ್ಟಿದ್ದಾರೆ. ಮಂತ್ರಿಗಳು ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಸಮಂಜಸವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ, ಇದ್ದರೆ ಯಾವುದು ಕಾನೂನು ಚೌಕಟ್ಟನ್ನು ಮೀರಿದೆ, ಮತ್ತೆ ಆರ್ ಎಸ್ ಎಸ್ಸಿನ ಪೂರ್ವಾಪರಗಳೇನು, ಅವರ ಧ್ಯೇಯೋದ್ದೇಶಗಳೇನು, ಯಾಕೆ ಆರ್ ಎಸ್ ಎಸ್ 3 ಬಾರಿ ಬ್ಯಾನ್ ಆಯಿತು, ಮತ್ತೆ ಯಾಕೆ ಅದು ಲಿಫ್ಟ್ ಆಯಿತು, ಈಗ ಆರ್ ಎಸ್ ಎಸ್ಸಿನ ಅಂಡರಲ್ಲಿ ಯಾವ ಯಾವ ಸಂಸ್ಥೆಗಳು ಕೆಲಸಗಳನ್ನು ಮಾಡ್ತಾ ಇದ್ದಾವೆ, ಅದರ ಒಂದು ಆದಾಯ ಏನು, ಮೂಲ ಏನು, ರೂಪ ಏನು, ಪ್ರತಿಯೊಂದನ್ನು ಕುರಿತು ಇವತ್ತು ಸೂಕ್ಷ್ಮವಾಗಿ ಅದರ ಬಗ್ಗೆ ಮಾತನಾಡೋನಿದ್ದೇನೆ. ನೋಡಿ, ಈ ಆರ್ ಎಸ್ ಎಸ್ ಅಂದರೆ ಏನು ಅನ್ನೋದನ್ನು ನೋಡಿಬಿಡೋಣ. ಈ ಆರ್ ಎಸ್ ಎಸ್ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಅಂತೇಳಿ, ಅಂದರೆ ರಾಷ್ಟ್ರದಲ್ಲಿರುವಂತಹ ಪ್ರಜೆಗಳು ಸ್ವಪ್ರೇರಣೆಯಿಂದ ಸೇವಕರಾಗಿ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡುವಂತಹ ಪಣವನ್ನು ತೊಟ್ಟಂತಹ ಒಂದು ಸಂಘ ಅಂತ ಹೇಳಬಹುದಾಗಿದೆ. ಅಂದರೆ ವ್ಯಕ್ತಿಗಳು ಇಂಡಿಪೆಂಡೆಂಟ್ ಆಗಿ ಒಂದು ಗ್ರೂಪನ್ನು ಮಾಡಿಕೊಂಡು ಒಂದು ಉದಾತ್ತವಾದಂತಹ ಆದರ್ಶಗಳನ್ನು ಹೊತ್ತಿ ರಾಷ್ಟ್ರೀಯತೆ, ಮಾನವೀಯತೆ ಮತ್ತು ಹಿಂದುತ್ವ, ಶಿಕ್ಷಣ, ಸಮಾಜ ಸೇವೆ, ಸಮಾನತೆ ಮತ್ತು ಡಿಸಿಪ್ಲಿನ್, ಶಿಸ್ತುಬದ್ಧ ಜೀವನ ಅಂಶಗಳನ್ನು ಇಟ್ಟುಕೊಂಡು ಸೇರಿರ್ತಕ್ಕಂತಹ ಒಂದು ಸಂಘ ಆಗಿದೆ. ಈ ಒಂದು ಆರ್ ಎಸ್ ಎಸ್ ಸಂಘ ಒಂದು ಫ್ಲ್ಯಾಗನ್ನು ಕೂಡ ಒಳಗೊಂಡಿದೆ. ಸ್ಯಾಫ್ರಾನ್ ಕಲರ್ದು ಕೇಸರಿ ಬಣ್ಣ ಹೊಂದಿರುವಂತಹ ಒಂದು ಬಾವುಟವನ್ನು ಕೂಡ ಇವರು ಹಾರಿಸ್ತಾರೆ. ಓಪನ್ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ ಇವರು ಸಭೆಗಳನ್ನು ಸೇರ್ತಾರೆ. ಮಾರ್ಚ್ ಪಾಸ್ಟ್ ಮಾಡೋದು, ಪಥಸಂಚಲನವನ್ನು ಮಾಡೋದು, ಡ್ರಿಲ್ ಮಾಡುವುದು, ಫಿಸಿಕಲ್ ಎಕ್ಸಸೈಸ್ ಮಾಡುವುದು, ಯೋಗ ಮಾಡುವುದು ಮತ್ತು ದೇಶಭಕ್ತಿ, ವಿಜ್ಞಾನ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಪ್ರಸ್ತುತ ವಿಚಾರಧಾರೆಗಳು, ಧರ್ಮದ ವಿಚಾರಗಳು, ಇದೆಲ್ಲವನ್ನು ಕೂಡ ಮಾತನಾಡ್ತಾ, ಚರ್ಚೆ ಮಾಡ್ತಾ, ಉದಾತ್ತ ಆದರ್ಶಗಳನ್ನು ಬೋಧನೆ ಮಾಡ್ತಾ, ತಿಳಿಸ್ತಾ, ಚರ್ಚೆಗಳನ್ನು ಮಾಡುವಂತಹ ಒಂದು ಸಂಘವಾಗಿದೆ. ಇನ್ನು ಇವರು ಪ್ರಾರ್ಥನೆಯನ್ನು ಮಾಡುವುದೇ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ನನ್ನ ಮಾತೃಭೂಮಿ, ಜನ್ಮಭೂಮಿಗೆ ಸದಾ ನಾನು ಚಿರಋಣಿಯಾಗಿ ವಂದಿಸುತ್ತೇನೆ ಅಂತ ಇದರ ಅರ್ಥ. ಅಂದರೆ ನಮ್ಮಲ್ಲಿ ಬರೀ ಭೂಮಿ ಅಂದರೆ ಅಲ್ಲಿ ಭಾವನೆ ಇಲ್ಲ. ಮಾತೃಭೂಮಿ, ಮಾತೃ ಅನ್ನುವುದು ನಮ್ಮಲ್ಲಿ ತುಂಬ ಶ್ರೇಷ್ಠವಾದದ್ದು. ತಾಯಿಗೆ ಅಂತಹ ಒಂದು ಸ್ಥಾನವನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ನೀಡಲಾಗಿದೆ. ಪ್ರತಿಯೊಂದಕ್ಕೂ ಅದರ ಹಿಂದೆ ಮಾತೃ ಅನ್ನೋದನ್ನು ಸೇರಿಸ್ಬಿಟ್ರೆ, ಮಾತೃಭಾಷೆ, ಮಾತೃಭೂಮಿ ಅಂತ ಸೇರಿಸ್ಬಿಟ್ರೆ ಆಗೋಯ್ತಲ್ಲ. ಸೊ ಅದರ ಹಿಂದೆ ಒಂದು ಪಾವಿತ್ರತೆ ಅನ್ನೋದು ಬಂದುಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಇವರು ಮಾಡ್ತಾರೆ. ಮುಖ್ಯವಾಗಿ ಇವರು ಹಲವಾರು ಶಾಖೆಗಳನ್ನು ಹೊಂದಿದ್ದಾರೆ. ಸರಿಸುಮಾರು 86,000ಕ್ಕೂ ಹೆಚ್ಚು ಶಾಖೆಗಳನ್ನು ಇವರು ಹೊಂದಿದ್ದಾರೆ. ಇದರ ಒಂದು ಸ್ಥಾಪನೆ 1925ರಲ್ಲಿ ಆಯಿತು ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಅಂದರೆ ಸ್ವಾತಂತ್ರ್ಯ ಬರುವಕ್ಕಿಂತ ಮುಂಚೆಯಿಂದನೂ ಇದು ಇದೆ. ಈ ಒಂದು BJP, ಕಾಂಗ್ರೆಸ್ಸು, ಈ ಸರ್ಕಾರಗಳು, ಪಕ್ಷಗಳು, ರಾಜಕೀಯ ದೊಂಬರಾಟಗಳು ಇದ್ಯಾವುದು ಉಗಮವಾಗದೇ ಇರುವಂತಹ ಸಂದರ್ಭದಿಂದನೂ, ಅಂದರೆ ಇದ್ಯಾವುದು ಹುಟ್ಟಿಲ್ಲದೆ ಇರೋದಕ್ಕಿಂತ ಮುಂಚೆಯಿಂದನೇ ಈ ಆರ್ ಎಸ್ ಎಸ್ ಸಂಸ್ಥೆ ಇದೆ. 100 ವರ್ಷಗಳಿಂದ ಇದು ಇದೆ.
ಅಂದರೆ ಇದಕ್ಕೆ ಶಿಸ್ತು, ಒಂದು ಪ್ರಾಮಾಣಿಕತೆ, ಒಂದು ಪಾರದರ್ಶಕತೆ, ಒಂದು ನಿಸ್ವಾರ್ಥ ಸೇವೆಯ ಮನೋಭೂಮಿಕೆ, ಉದಾತ್ತವಾದಂಥ ಆದರ್ಶಗಳು, ಯೋಚನೆಗಳು, ಇದು ಯಾವುದನ್ನು ಇಟ್ಟುಕೊಳ್ಳದೆ ಹೋದರೆ ಹೇಗೆ ಇದು ಇಷ್ಟು ದಿನ ಬರಲಿಕ್ಕೆ ಸಾಧ್ಯ ಆಗ್ತಾಯಿತು? ಮತ್ತು ಈ ಒಂದು RSS ಯಾವುದೇ ರೀತಿಯಾಗಿ ಕಮರ್ಷಿಯಲ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಇಲ್ಲ. ಇದೇನಾಗ್ತಾ ಇದೆ? ದೇಹವನ್ನು ಚೆನ್ನಾಗಿ ಇಟ್ಟುಕೋ, ಯೋಗವನ್ನು ಮಾಡು, ಫಿಸಿಕಲ್ ಎಕ್ಸಸೈಸ್ ಮಾಡು, ದೇಹವನ್ನು ಸದೃಢವಾಗಿ ಇರಿಸಿಕೋ, ಡ್ರಿಲ್ ಮಾಡು, ವ್ಯಾಯಾಮ ಮಾಡು ಅಂತ ಹೇಳ್ತಾ ಇದೆ. ಇನ್ನು ಮಾನಸಿಕ ಶಕ್ತಿಗೆ, ಮಾನಸಿಕ ಸದೃಢತೆಗೆ ಯೋಗವನ್ನು ಆಚರಣೆ ಮಾಡು ಅಂತ ಹೇಳ್ತಾ ಇದೆ. ಇನ್ನು ಧೈರ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ತತ್ವವನ್ನು, ಅಧ್ಯಾತ್ಮವನ್ನು ಅರಿತಿಕೋ ಅಂತ ಹೇಳ್ತಾ ಇದೆ. ಎಲ್ಲ ಧರ್ಮಗಳನ್ನು ಇದು ಪ್ರೀತಿಸುತ್ತೆ. ಯಾವ ಒಂದು ಧರ್ಮದ ವಿರುದ್ಧವೂ ಕೂಡ, ಮತದ ವಿರುದ್ಧವೂ ಕೂಡ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿರೋದಾಗಲಿ, ಮಾತಾಡಿರೋದಾಗಲಿ ಇವತ್ತಿಗೂ ಕಂಡು ಬರ್ತಾ ಇಲ್ಲ. ಹಿಂದುತ್ವವನ್ನು ನಾವು ಪ್ರೀತಿಸ್ತೇವೆ, ಯಾಕಂದರೆ ನಾವು ಹಿಂದೂಗಳು. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮ ತಾಯಿಯನ್ನು ನಾವು ಪ್ರೀತಿಸ್ತೇವೆ ಅನ್ನೋದು ತಪ್ಪ? ಮತಾಂಧರ ಇಲ್ಲ ಅಲ್ವಾ? ಸೊ ಹಾಗೆ ಭಾರತ ನನ್ನ ತಾಯಿ ಭೂಮಿ, ಇಲ್ಲಿ ಹಿಂದುತ್ವ ಹೆಚ್ಚು ಇದೆ. ಆದ್ದರಿಂದ ನಾವು ಹಿಂದೂಗಳಾಗಿರುವುದರಿಂದ ನಾವು ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಕುರಿತು ನಾವೇನೋ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಸದೃಢವಾದಾಗಿ ನಾವು ಹೇಳ್ತೇವೆ. ಇದರಲ್ಲಿ ತಪ್ಪೇನಿದೆ? ಮತ್ತು ಸಮಯ ಸಂದರ್ಭಗಳು ಬಂದಾಗ, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಾಗಿರ್ಬೋದು, ಪ್ರವಾಹಗಳು ಬಂದಾಗ, ಭೂಕಂಪಗಳು ಆದಾಗ, ಕೋವಿಡ್ ಸಂದರ್ಭಗಳಲ್ಲಿ, ಹೀಗೆ ಹಲವಾರು ತುರ್ತು ಪರಿಸ್ಥಿತಿಗಳಲ್ಲಿ, ಎಮರ್ಜೆನ್ಸಿ ಸಂದರ್ಭಗಳಲ್ಲಿ, 370 ಆರ್ಟಿಕಲ್ ಬ್ಯಾನ್ ಆದಂತಹ ಒಂದು ಸಂದರ್ಭದಲ್ಲಿ, ಕಾಶ್ಮೀರ ವಿಚಾರ ಬಂದಾಗ, ಹಲವಾರು ತುರ್ತು ಸಂದರ್ಭಗಳಲ್ಲಿ, ಸಂದಿಗ್ಧ ಸಂದರ್ಭಗಳಲ್ಲಿ ಈ ಒಂದು ಸಂಘ ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸೈನಿಕರ ರೀತಿಯಲ್ಲಿ ಸಮಾಜ ಸೇವೆಗಾಗಿ, ಅನಾಥರಿಗಾಗಿ, ದೀನ ದಲಿತರಿಗಾಗಿ ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡಿದೆ. ಇಂತಹ ಒಂದು ಸಂಸ್ಥೆ 100 ವರ್ಷ ಸಂಭ್ರಮದ ಆಚರಣೆಯಲ್ಲಿ ಇರುವಂತಹ ಈ ಸಂದರ್ಭದಲ್ಲಿಯೇ ಕರ್ನಾಟಕದ ಪ್ರಸ್ತುತ ಗೃಹ ಮಂತ್ರಿಗಳು ಲೆಟರನ್ನು ಕಳಿಸಿ ಕೆಲವು ಎಕ್ಸ್ಪ್ಲನೇಷನ್ಗಳನ್ನು ಕೇಳಿರೋದು ತುಂಬ ಚರ್ಚೆಗೆ ಗ್ರಾಹ್ಯವಾಗಿದೆ. ಆದ್ದರಿಂದ ಇದರ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳಬಹುದು, ಏನು ಹೇಳಿದ್ದಾರೆ, ಏನು ಹೇಳಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತು ನಿಮಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ನೋಡಿ, ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಸ್ಥಾಪಕರನ್ನು ನೆನೆಸಿಕೊಳ್ಳದೆ ಹೋದರೆ ತಪ್ಪಾಗುತ್ತೆ. 1925ರಲ್ಲಿ ಮಹಾರಾಷ್ಟ್ರದ ನಾಗ್ಪುರಲ್ಲಿ ಫಿಸಿಷಿಯನ್ ಆದಂತಹ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವರ್ ರವರು 27 ಸೆಪ್ಟೆಂಬರ್ 1925ರಲ್ಲಿ ವಿಜಯದಶಮಿ ಎಂದು ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶ ಹಿಂದುತ್ವವನ್ನು ಪಸರಿಸುವುದು, ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯುವುದು ಉದ್ದೇಶ ಆಗಿದೆ. ಅಲ್ಲಿಂದ ಈ ಒಂದು ಸಂಸ್ಥೆಯನ್ನು KB ಹೆಡ್ಗೇವರು, MS ಗೋಲ್ವಾಕರು, ಬಾಲಾ ಸಾಹೇಬ್ ದಿಯೋರಾಸ್, ರಾಜೇಂದ್ರ ಸಿಂಗ್, KS ಸುದರ್ಶನ್, ಮೋಹನ್ ಭಾಗವತ್ ಪ್ರಸ್ತುತ ಈಗಿರುವಂಥವರು, ಇವರು ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭಗಳಲ್ಲಿ ಸರಿಸುಮಾರು 80,000 ಡೈಲಿ ಸಾಕಾಸುಗಳನ್ನು ಹೊಂದಿದ್ದು, ಕೋಟ್ಯಾಂತರ ವಾಲಂಟಿಯರ್ ಮೆಂಬರ್ಸ್ಗಳನ್ನು ಇದು ಹೊಂದಿದೆ. ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ, ಶಕ್ತಿಯುತವಾದ, ಜನಮಾನಸಗಳಲ್ಲಿ ಉಳಿದಿರುವಂತಹ ಒಂದು ಸಂಘ ಅಂತ ಹೇಳಿದರೆ ತಪ್ಪಾಗಲಾರದು. ಇಂತಹ ಒಂದು ಸಂಘದ ಮೂಲ ಉದ್ದೇಶ ಈಗಾಗಲೇ ನಾನು ಹೇಳಿದ್ದೇನೆ. ಇದು 5 ಪರಿವರ್ತನ್ ಅಂದರೆ 5 ಟ್ರಾನ್ಸ್ಫಾರ್ಮೇಷನ್ ಎಂಬುವ ಒಂದು ಉದ್ದೇಶವನ್ನು ಇಟ್ಕೊಂಡು ಫ್ಯಾಮಿಲಿ ವ್ಯಾಲ್ಯೂಸ್ಗಳನ್ನು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಸಾಮಾಜಿಕ ಒಂದು ಸುಸ್ಥಿತಿಯನ್ನು ತರ್ತಕ್ಕಂಥದ್ದು, ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥದ್ದು, ಫ್ಯಾಮಿಲಿ ವ್ಯಾಲ್ಯೂಸ್, ಕೌಟುಂಬಿಕ
ಒಂದು ಮೌಲ್ಯಗಳನ್ನು ಕಾಪಾಡ್ತಕ್ಕಂಥದ್ದು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ವಾತಾವರಣ, ಹವಾಮಾನ ಮತ್ತು ಪರಿಸ್ಥಿತಿಗಳ ಒಳ್ಳೆಯ ವಾತಾವರಣಗಳನ್ನು ಇಟ್ಟುಕೊಂಡು ಪರಿಸರ ಕಲುಷಿತವಾಗದಂತೆ ನೋಡಿಕೊಳ್ತಕ್ಕಂಥದ್ದು, ಸ್ವದೇಶ್ ಸೆಲ್ಫ್ ರಿಲಯನ್ಸ್, ಸ್ವದೇಶದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳನ್ನು ಹೆಚ್ಚು ಉಪಯೋಗಿಸುವಂತಹ ಒಂದು ಅಭಿಯಾನ, ಸೋಷಿಯಲ್ ಈಕ್ವಾಲಿಟಿ, ಸಾಮಾಜಿಕ ಸಮಾನತೆ ಮತ್ತು ಭದ್ರತೆ, ಇವುಗಳನ್ನು 5 ಟ್ರಾನ್ಸ್ಫಾರ್ಮೇಷನ್ ಎಂಬುದಾಗಿ ಇಟ್ಟುಕೊಂಡು 5 ಪರಿವರ್ತನ್ ಅಂಗದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಇದರ ಚೀಫ್ಗಳನ್ನು ನಾವು ಸರಿಸಂಘ ಚಾಲಕೋ, ಸರ್ಕಾರ್ಯವಾಹ್, ಅಖಿಲ ಭಾರತೀಯ ಕಾರ್ಯಕಾರಿ ಮಂಡಲ್, ಅಖಿಲ ಭಾರತೀಯ ಪ್ರತಿನಿಧಿ ಸಭಾ, ಇದನ್ನು ಈ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಕ್ಷೇತ್ರ, ಪ್ರಾಂತ, ವಿಭಾಗ, ಖಂಡ, ಈ ರೀತಿಯಲ್ಲಿ ಇವರು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೂ ಹಂಚಿಕೊಂಡಿದ್ದಾರೆ. ಅಂದರೆ ರೀಜನ್, ಸ್ಟೇಟ್, ಡಿವಿಷನ್, ಡಿಸ್ಟಿಕ್, ಈ ರೀತಿಯಾಗಿ ಅಂತ ಹೇಳಿದ್ರೆ ಲೋಕಲ್ ಬ್ರಾಂಚ್, ಈ ರೀತಿಯಾಗಿ ಇವರು ಪ್ರಚಾರಕ್ ಅಂದರೆ ವರ್ಕರ್ಸ್ಗಳ ಒಂದು ಸಹಾಯವನ್ನು ಪಡೆದು ಕೆಲಸಗಳನ್ನು ಮಾಡುವಂಥವರಾಗಿದ್ದಾರೆ. ಅಫಿಷಿಯಲ್ ಆಗಿ RSS ನಮ್ಮ ಲೀಡರು, ನಮ್ಮ ಚೀಫು, ಅವರ ಅಂಡರಲ್ಲಿ ಅಫಿಲಿಯೇಟೆಡ್ ಆಗಿ ನಾವುಗಳು ಇದ್ದೀವಿ ಅಂತ ಹೇಳಿಕೊಂಡು ಡಿಕ್ಲರೇಷನ್ ಮಾಡ್ಕೊಳ್ಳದೆ ಹೋದ್ರೂ ಕೂಡ ಜನಗಳು ಗಮನಿಸಿರುವಂತೆ ಇರುವಂತಹ ಒಂದು ಅಫಿಲಿಯೇಟೆಡ್ಗಳು ಯಾರ್ಯಾರು ಅಂತ ಹೇಳಿದರೆ BJP ಆಗಲಿ, VHP ಆಗಲಿ, ABVP, ಸೇವಾ ಭಾರತಿ, ವಿದ್ಯಾಭಾರತಿ, ಭಾರತೀಯ ಮಜ್ದೂರ್ ಸಂಘ, ವನವಾಸಿ ಕಲ್ಯಾಣ ಆಶ್ರಮ್, ಮುಸ್ಲಿಂ ರಾಷ್ಟ್ರೀಯ ಮಂಚ್ ಹಾಗೂ ರಾಷ್ಟ್ರೀಯ ಸೇವಿಕಾ ಸಮಿತಿ ಮುಖಾಂತರ ತಮ್ಮದೇ ಆದಂತಹ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಪ್ರವೃತ್ತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನು ಡಿವಿಷನ್ ಮಾಡಿ ಹೇಳೋದಾದರೆ ಆರ್ಗನೈಸೇಷನ್, ಪಾಲಿಟಿಕ್ಸ್, ಭಾರತೀಯ ಜನತಾ ಪಾರ್ಟಿ, ಸ್ಟೂಡೆಂಟ್ಸ್ ಮಟ್ಟದಲ್ಲಿ ಹೇಳೋದಾದರೆ ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ಲೇಬರ್ ಭಾರತೀಯ ಮಜ್ದೂರ್ ಸಂಘ BMS, ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡ್ ಯೂನಿಯನ್ ಆಗಿದೆ, ಫಾರ್ಮರ್ಸ್ ಭಾರತೀಯ ಕಿಸಾನ್ ಸಂಘ. ಇನ್ನು ರಿಲಿಜಿಯಸ್ ಪಾಯಿಂಟಿಂದ ಹೇಳೋದಾದರೆ ವಿಶ್ವ ಹಿಂದೂ ಪರಿಷತ್ VHP ಮತ್ತು ಬಜರಂಗಿ ದಳ್. ಎಜುಕೇಷನ್ ಪಾಯಿಂಟಿಂದ ವಿದ್ಯಾಭಾರತಿ, ಇದು 106 ಶಾಲೆಗಳನ್ನು ಭಾರತದಾದ್ಯಂತ ಹಮ್ಮಿಕೊಂಡಿದೆ, ಮಾಡ್ತಾ ಇದೆ. ಟ್ರೈಬಲ್ ಆದಿವಾಸಿ ಕಲ್ಯಾಣಕ್ಕಾಗಿ ವನವಾಸಿ ಕಲ್ಯಾಣ ಆಶ್ರಮ್ ಅನ್ನು ರೂಪಿಸಿಕೊಂಡಿದೆ. ಮತ್ತು ಸ್ತ್ರೀ ಪಾಯಿಂಟ್ ಆಫ್ ವ್ಯೂಯಿಂದ ರಾಷ್ಟ್ರ ಸೇವಿಕಾ ಸಮಿತಿ, ಹೆಣ್ಣು ಮಕ್ಕಳನ್ನು, ಹೆಂಗಸರನ್ನು ಕೂಡ ಇದು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸಗಳನ್ನು ಮಾಡಿಸ್ತಾ ಇದೆ. ನೋಡಿ, ಹಿಂದುತ್ವ ಅಂದರೆ ಇವರು ಮುಸ್ಲಿಮ್ಗಳನ್ನ ಸೇರಿಸೋದಲ್ಲೇ ಅವ್ರು ಕಂಡ್ರೇ ಆಗೋದಿಲ್ಲ, ಕಮ್ಯುನಲ್ ಕ್ಲಾಶ್ ಮಾಡ್ತಾರೆ, ಧರ್ಮ ಸಂಘರ್ಷವನ್ನು ಉಂಟು ಮಾಡ್ತಾರೆ ಅಂತೆಲ್ಲ ಆರೋಪ ಇದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಇದರಲ್ಲಿ ಮುಸ್ಲಿಂ ಔಟ್ರೀಚ್ಗೋಸ್ಕರ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಅಂತ ಕೂಡ ಇದೆ. ಇನ್ನು ಎಕನಾಮಿಕ್ ಥಾಟಿಂದ ಸ್ವದೇಶಿ ಜಾಗೃತ್ ಮಂಚ್ ಅಂತ ಹೇಳಿ ಕರಿತೇವೆ. ಇನ್ನು ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದ ಆರೋಗ್ಯ ಭಾರತಿ, ಹಿಸ್ಟ್ರಿ ಪಾಯಿಂಟಿಂದ ಭಾರತೀಯ ಇತಿಹಾಸ ಸಂಕಲನ ಯೋಜನಾ, ಮತ್ತು ಲಾಯರ್ಸ್ಗಳಿಂದ ಅಖಿಲ ಭಾರತೀಯ ಅಧಿವಕ್ತ ಪರಿಷದ್. ಹೀಗೆ ನೋಡಿ ಎಷ್ಟು ಬ್ರ್ಯಾಂಚ್ಗಳು, ಶಾಖೆಗಳು, ಎಷ್ಟು ಸಹಸ್ರಾರು ಜನರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. 3 ಬಾರಿ ಬ್ಯಾನ್ ಆಗಿದೆ, ಅದು ತಾತ್ಕಾಲಿಕವಾಗಿ, ಅದು ಕೂಡ ನಾನು ಮುಂದಕ್ಕೆ ಹೇಳ್ತೇನೆ, ಅದು ಲಿಫ್ಟ್ ಆಗಿದೆ. ಆದರೆ ಇದು ಭಾರತ ಸರ್ಕಾರ ಆಗಲಿ, ಭಾರತದ ನ್ಯಾಯಾಲಯ ವ್ಯವಸ್ಥೆ ಆಗಲಿ RSSನ್ನು ಏನು ಬ್ಯಾನ್ ಮಾಡಿಲ್ಲ, ಇದು ಕಾನೂನುಬದ್ಧ ಅಂತಲೇ ಒಪ್ಕೊಂಡಿದೆ ಮತ್ತು ಶ್ಲಾಘಿಸಿಯೂ ಕೂಡ ಇದೆ ಎಷ್ಟೋ ಸಂದರ್ಭಗಳಲ್ಲಿ. ನೋಡಿ, ಈ ಆ್ಯಕ್ಟಿವಿಟೀಸ್ಗಳ ಜೊತೆಗೆ ಈಗಾಗಲೇ ನಾನು ಹೇಳ್ದಂಗೆ ಡಿಸಾಸ್ಟರ್ ರಿಲೀಫ್ಗಳು ಸಂಬಂಧಪಟ್ಟಂತೆ ಎಜುಕೇಷನ್ಗೆ, ಹೆಲ್ತ್ ಕೇರ್ಗೆ, ರೂರಲ್ ಆ್ಯಂಡ್ ಟ್ರೈಬಲ್ ಡೆವಲಪ್ಮೆಂಟ್ಗೆ, ಮತ್ತು ಕಾಶ್ಮೀರ ಇಶ್ಯೂ ಬಂದಾಗ, ಆರ್ಟಿಕಲ್ 370 ಇಶ್ಯೂಸ್ಗಳು ಬಂದಾಗ, ಇಂತಹ ಒಂದು ಸಂದರ್ಭಗಳಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಈ ಒಂದು RSS ನೀಡಿದೆ.